ಇನ್ನು ಜನವರಿ 10ನೇ ತಾರೀಕಿಗೆ ಒಂದು ಬಹುನಿರೀಕ್ಷಿತ ಚಿತ್ರ ಅಂದ್ರೆ ಈ ಹಿಂದೆ ಒಂದು ಮ್ಯೂಸಿಕಲ್ ಹಿಟ್ ಆಗಿದ್ದಂತಹ ಶ್ರೀನಗರ ಕಿಟ್ಟಿ ಹಾಗೂ ಮೋಹಕ ತಾರೆ ರಮ್ಯಾ ಅವರ ಅಭಿನಯದ ಒಂದು ಚಿತ್ರ ಅಂದ್ರೆ ಅದು ಸಂಜು ವೆಟ್ಸ್ ಗೀತಾ ಆಗಿತ್ತು. ಅದರ ಸೀಕ್ವೆಲ್ 2 ಭಾಗ 2 ಇದೆ ಜನವರಿ 10ಕ್ಕೆ ಬಿಡುಗಡೆ ಆಗ್ತಾ ಇದೆ. ಚಿತ್ರತಂಡದವರೆಲ್ಲರೂ ಬಹಳ ಕಾತರತೆಯಿಂದ ಕಾಯ್ತಾ ಇದ್ದಾರೆ. ಯಾವ ರೀತಿಯಾಗಿ ಈ ಸಂಜು ವೆಟ್ಸ್ 2 ಗೀತಾವನ್ನ ಕನ್ನಡದ ಅಭಿಮಾನಿಗಳು ಯಾವ ರೀತಿ ಸ್ವೀಕರಿಸ್ತಾರೆ ಸಿನಿ ಪ್ರೇಕ್ಷಕರು ಅನ್ನುವಂಥ ರೀತಿಯಲ್ಲಿ ಇದರಲ್ಲಿ ಸಂಜು ವೆಟ್ಸ್ ಗೀತಾ ಭಾಗ 2ರಲ್ಲಿ ಶ್ರೀನಗರ ಕಿಟ್ಟಿಯವರೇ ನಾಯಕ ನಟರಾಗಿ ಅಭಿನಯಿಸಿದ್ರೆ ನಾಯಕ ನಟಿಯಾಗಿ ರಚಿತಾ ರಾಮ್ ಅವರು ಅಭಿನಯಿಸಿದ್ದಾರೆ. ಇಷ್ಟೆಲ್ಲ ತಯಾರಿ ಮಧ್ಯ ಒಂದು ವಿವಾದ ಇವರ ಸುತ್ತಕೊಂಡಿದೆ. ಅದೇನು ಅಂತ ಹೇಳಿದ್ರೆ ಸದಾ ವಿವಾದಾತ್ಮಕ ಹೇಳಿಕೆಗಳನ್ನು ಕೊಡ್ತಾ ಸದಾ ಪ್ರಚಾರವನ್ನ ಇಷ್ಟಪಡುವಂತ ನಮ್ಮೆಲ್ಲರ ಪ್ರೀತಿಯ ಲಾಯರ್ ಜಗದೀಶ್ ಅವರು ಇದೀಗ ರಚಿತಾ ರಾಮ್ ಅವರ ಮೇಲೆ ಒಂದು ಬಹು ದೊಡ್ಡ ಆರೋಪವನ್ನು ಮಾಡಿದ್ದಾರೆ. ಅದೇನು ಅಂತ ಹೇಳಿದ್ರೆ ಒಬ್ಬರು ಮಾಜಿ ಮುಖ್ಯಮಂತ್ರಿಗಳ ಹೆಸರನ್ನ ಈ ವಿಚಾರದಲ್ಲಿ ತೆಗೆದುಕೊಂಡು ಅವರಿಗೆ ಸ್ಪಾನ್ಸರ್ ಆಗಿದ್ರು. ಇಲ್ಲಿಯ ತನಕ ಹೇಗಿದ್ದಂತಹ ರಚಿತಾ ರಾಮ್ ಈಗ ಹೇಗಿದ್ದಾರೆ, ಯಾವ ರೀತಿಯಾದಂತಹ ಬದಲಾವಣೆಗಳು ಅವರ ಜೀವನ ಶೈಲಿಯಲ್ಲಿ, ಅವರ ರೂಪದಲ್ಲಿ, ಅವರ ವೈಯಕ್ತಿಕ ವಿಚಾರದಲ್ಲಿ ಇದೆ ಅನ್ನುವಂಥ ರೀತಿಯಲ್ಲಿ ಒಂದು ವಿವಾದಾತ್ಮಕ ಹೇಳಿಕೆಯನ್ನ ರಚಿತಾ ರಾಮ್ ಅವರ ವಿರುದ್ಧವಾಗಿ ಲಾಯರ್ ಜಗದೀಶ್ ಅವರು ಕೊಡ್ತಾರೆ. ಈ ವಿಚಾರವಾಗಿ ರಚಿತಾ ರಾಮ್ ಅವರು ಪ್ರತಿಕ್ರಿಯಿಸ್ತಾ ಲಾಯರ್ ಜಗದೀಶ್ ಅವರು ಬಹಳ ದೊಡ್ಡವರು, ಅವ್ರ ಏಜಲ್ಲಿ ಕೂಡ ದೊಡ್ಡವರು, ಅನುಭವದಲ್ಲಿ ಕೂಡ ದೊಡ್ಡವರು, ಅವ್ರಿಗೆ ನಾನೇನು ಹೇಳಕ್ ಹೋಗಲ್ಲ. ಆದ್ರೆ ನನ್ನ ಬಗ್ಗೆ ಏನೂ ಗೊತ್ತಿಲ್ಲದೆ ಇರೋಂಥ ವಿಚಾರವನ್ನು ಅವರು ಟೀಕಿಸೋದು, ನನ್ನ ಬಗ್ಗೆ ಅಭಿಪ್ರಾಯಗಳನ್ನು ಹುಟ್ಟುಹಾಕುವಂಥದ್ದು, ಪ್ರತಿಕ್ರಿಯೆಯನ್ನು ಕೊಡುವಂಥದ್ದು ತಪ್ಪು. ನಾನೊಬ್ಬ ಹೆಣ್ಣುಮಗಳಾಗಿ ಹೇಳ್ತಾ ಇದ್ದೀನಿ. ನಾನು 12 ವರ್ಷಗಳಿಂದ ಸಿನಿಮಾ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡಿಕೊಂಡು ಟೆಲಿವಿಷನ್ ಇಂಡಸ್ಟ್ರಿಯಲ್ಲಿ ಒಂದಷ್ಟು ಶೋಸ್ಗಳನ್ನು ಮಾಡಿಕೊಂಡು ಆಡ್ ಶೂಟ್ಸ್ ಮಾಡಿಕೊಂಡು ಈ ರೀತಿಯಾಗಿ ನನ್ನ ಸ್ವಂತ ದುಡ್ಡನ್ನು ನಾನು ದುಡಿಮೆಯನ್ನು ಮಾಡಿ ಇಲ್ಲಿ ತನಕ ಜೀವನವನ್ನು ಸಾಗಿಸಿದ್ದೀನಿ. ನನಗೆ ಯಾವ ಸ್ಪಾನ್ಸರ್ ಅವಶ್ಯಕತೆಯೂ ಕೂಡ ಇಲ್ಲ. ನನಗಿರುವಂತಹ ಬಹುದೊಡ್ಡ ಸ್ಪಾನ್ಸರ್ ಅಂತ ಹೇಳಿದ್ರೆ ಅದು ಭಗವಂತ ಒಬ್ಬನೇ. ಆದಾಗ್ಯೂ ನನ್ನ ಜೀವನ ಏನಾದರೂ ಹಾಳಾಗಿ ಹೋದ್ರೆ ಇನ್ನೇನು ಆಗಲ್ಲ ರಚಿತಾ ರಾಮ್ ಕೈಲಿ ಅನ್ನುವಂಥದ್ದೇ ರೀತಿ ಆಗಿಬಿಟ್ಟರೆ ಯಾರ ಅಪೇಕ್ಷೆಯನ್ನು ನಾನು ಪಡೆದೆ, ಯಾರ ಸಹಾಯವನ್ನು ನಾನು ಅಪೇಕ್ಷೆ ಪಡೆದೆ, ನಾನೊಂದು ದೇವಸ್ಥಾನದಲ್ಲಿ ಕೆಲಸ ಮಾಡಿಕೊಂಡು ಅಲ್ಲಿ ಕೊಡುವಂಥ ಪ್ರಸಾದವನ್ನು ತಿನ್ಕೊಂಡು ಬೇಕಾದ್ರೆ ಕೆಲಸವನ್ನ ಮಾಡ್ತಾ ಜೀವನವನ್ನು ಸಾಗಿಸ್ತೀನಿ ಬಿಟ್ರೆ ಯಾರ ಬೆಂಬಲ, ಯಾರ ಸ್ಪಾನ್ಸರ್ನ ಅವಶ್ಯಕತೆ ಇಲ್ಲ ಅನ್ನುವಂಥ ರೀತಿಯಲ್ಲಿ ಬಹಳ ಖಾರವಾಗಿ ರಚಿತಾ ರಾಮ್ ಅವರು ಲಾಯರ್ ಜಗದೀಶ್ ಅವರ ವಿರುದ್ಧ ಕಿಡಿಯನ್ನು ಕಾರಿದ್ದಾರೆ. ಇದಿಷ್ಟು ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಿರಿ ಟಿವಿ.